ಪ್ರಸಿದ್ಧ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿರುವ ಚಿಕ್ಕ ತಿರುಪತಿ ದೇವಸ್ಥಾನ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನದ ಪ್ರವೇಶದ ಬಾಗಿಲ ಬಳಿ ವೈಕುಂಠ ದ್ವಾರ ನಿರ್ಮಾಣ ಮಾಡಲಾಗಿದೆ. ನಸುಕಿನ ಜಾವದಿಂದಲೇ ತಿಮ್ಮಪ್ಪನ ದರ್ಶನ ಪಡಿತಾ ಇದ್ದಾರೆ ಭಕ್ತರು. ನಾಡಿನೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೂ ಕೂಡ ಚಿಕ್ಕ ತಿರುಪತಿಯ ದೇವಸ್ಥಾನದಲ್ಲಿ ಭಕ್ತಾದಿಗಳ ವೃಂದವೇ ಹರಿದು ಬರ್ತಾ ಇದೆ. ನಾನೀಗ ದೇವಸ್ಥಾನದ ಆವರಣದಲ್ಲಿದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, ಪ್ರತಿ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಮೂಲಕ ತಿಮ್ಮಪ್ಪನ ದರ್ಶನ ಮಾಡುವ ಮೂಲಕ ಒಂದು ಪುನೀತರಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತು ವೈಕುಂಠ ದ್ವಾರದ ಮೂಲಕ ದರ್ಶನ ಮಾಡಿದ್ರೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಉದ್ದೇಶದಿಂದ ನಸುಕಿನ ಜಾವದಿಂದಲೂ ಕೂಡ ಜನರು ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂತಹ ಚಿಕ್ಕ ತಿರುಪತಿಯ ದೇವಸ್ಥಾನ ಏನು ಆಂಧ್ರದಲ್ಲಿ ಇರ್ತಕ್ಕಂತಹ ದೊಡ್ಡ ತಿರುಪತಿಯ ದೇವಸ್ಥಾನ ಇದೆ, ಅದಕ್ಕೆ ಒಂದು ರೀತಿಯಾಗಿ ಪರ್ಯಾಯವಾಗಿ ಇರ್ತಕ್ಕಂಥದ್ದು. ಅಂದರೆ ಅಲ್ಲಿ ಏನು ಅವರಿಗೆ ಒಂದು ಫಲಾಫಲ ಪ್ರಾಪ್ತಿಯಾಗುತ್ತೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆಯಿಂದ ಕೇವಲ ಕೋಲಾರ ಮಾತ್ರ ಅಲ್ಲ, ಬೆಂಗಳೂರು ಮತ್ತು ತಮಿಳುನಾಡು ಕಡೆಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತರು ಆಗಮಿಸುವ ಮೂಲಕ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಈಗ ವೈಕುಂಠ ದ್ವಾರವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು ವೈಕುಂಠ ದ್ವಾರದ ದೇವರ ಪಾದದ ಅಡಿಯಲ್ಲಿ ಅವರು ಹೋಗಿ ದೇವರ ದರ್ಶನವನ್ನು ಮಾಡಿದ್ರೆ ಇವತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆಯಿಂದ ಬೆಳಗ್ಗೆ ಅಂದರೆ ನಸುಕಿನ ಜಾವದಿಂದಲೂ ಕೂಡ ಭಕ್ತಾದಿಗಳು ಈಗ ಆಗಮಿಸ್ತಾ ಇರತಕ್ಕಂಥದ್ದು. ಇವತ್ತು ಒಂದೇ ದಿನ ಲಕ್ಷಕ್ಕೂ ಹೆಚ್ಚು ಜನರು ಭೇಟಿ ನೀಡುತ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಯಾಕಂದರೆ ಪ್ರತಿ ವರ್ಷಕ್ಕಿಂತಲೂ ಕೂಡ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇರತಕ್ಕಂಥದ್ದು. ಮತ್ತು ನೀವು ಗಮನಿಸ್ತಾ ಇದ್ದೀರಾ, ದೇವಾಲಯದ ಆವರಣದ ಒಳಗಡೆ ನಾವು ಇದ್ದೀವಿ. ಈಗ ಅಂದರೆ ಗರ್ಭಗುಡಿಯ ಮುಂಭಾಗದಲ್ಲಿ ತಳಿರು ತೋರಣಗಳಿಂದ ಅಂದರೆ ವಿವಿಧ ಹೂಗಳಿಂದಲೂ ಕೂಡ ಸಿಂಗಾರಗೊಳಿಸಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಈ ವರ್ಷ ಸಾಕಷ್ಟು ಜನ ಆಗಮಿಸಿರ್ತಕ್ಕಂಥದ್ದು. ಅಂದರೆ ಹೆಚ್ಚಿನ ಪೊಲೀಸ ಭದ್ರತೆಯ ನಡುವೆ ಈಗ ದೇವರ ದರ್ಶನವನ್ನಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಶ್ರೀ ವೆಂಕಟರಮಣ ಸ್ವಾಮಿಯ ದೇವರ ಏನು ಇದೆ, ಇದು ಪುರಾಣ ಪ್ರಸಿದ್ಧ ಇರತಕ್ಕಂತಹ ದೇವಸ್ಥಾನ. ದೊಡ್ಡ ತಿರುಪತಿಯಲ್ಲಿ ಏನೆಲ್ಲ ಒಂದು ಪ್ರಾಪ್ತಿ ಆಗುತ್ತೆ ಅದೇ ರೀತಿಯಲ್ಲಿ ಈ ಒಂದು ದೇವರ ದರ್ಶನವನ್ನು ಪಡೆದುಕೊಂಡ್ರೆ ನಿಜಕ್ಕೂ ಕೂಡ ಅದೇ ರೀತಿಯಾದ ಫಲಾಫಲ ಸಿಗುತ್ತೆ ಎನ್ನುವಂತಹ ನಂಬಿಕೆ ಸಾಕಷ್ಟು ಜನರಲ್ಲಿದೆ. ನೀವು ಗಮನಿಸ್ತಾ ಇದ್ದೀರಾ, ದೇವರನ್ನ ವಿವಿಧ ಹೂಗಳಿಂದ ಕೂಡ ಸಿಂಗಾರಗೊಳಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಈ ಬಾರಿ ಸಾಕಷ್ಟು ಜನ ಭಕ್ತಾದಿಗಳ ದಂಡೆ ಹರಿದು ಬರ್ತಾ ಇರತಕ್ಕಂಥದ್ದು. ಹೀಗಾಗಿ ಪೊಲೀಸರಿಗೂ ಕೂಡ ಒಂದು ರೀತಿಯಾಗಿ ಈ ಒಂದು ಭಕ್ತಾದಿಗರನ್ನ ಒಂದು ತಡೆಯೋದ್ರಲ್ಲಿ ಕೂಡ ಒಂದು ರೀತಿಯಾಗಿ ಸವಾಲು ಇರ್ತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಚಿಕ್ಕ ತಿರುಪತಿಯ ದೇವಸ್ಥಾನ ಇದೆ, ಇಲ್ಲಿ ತಮಿಳುನಾಡು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹೀಗೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ಬರ್ತಾರೆ. ಹೀಗಾಗಿ ಎಲ್ಲ ಕಡೆಯಿಂದಲೂ ಕೂಡ ನಿಯೋಜನೆ ಮಾಡ್ತಕ್ಕಂಥದ್ದನ್ನು ಇಲ್ಲಿ ಪೊಲೀಸರು ಕೂಡ ಇಲ್ಲಿ ಗಮನಿಸಬಹುದಾಗಿದೆ. ನಮ್ಮ ಜೊತೆ ಈಗ ಮಾತಾಡೋದಕ್ಕೆ, ಇವತ್ತಿನ ವಿಶೇಷ ಪೂಜೆಯ ಬಗ್ಗೆ ಮಾತಾಡೋದಕ್ಕೆ ಪ್ರಧಾನ ಅರ್ಚಕರು ಸಹ ನಮ್ಮ ಜೊತೆ ಇದ್ದಾರೆ. ಮಾತಾಡೋಣ. ಸ್ವಾಮಿಗಳ, ಎಷ್ಟು ಜನ ಬಂದಿದ್ದಾರೆ ಈ ಬಾರಿ? ಸಾಕಷ್ಟು ಜನ ಬರ್ತಾ ಇದ್ದಾರೆ. ಏನೆಲ್ಲ ವಿಶೇಷ ಪೂಜೆಗಳನ್ನು ಮಾಡ್ಕೊಂಡಿದ್ದೀರಾ? ಓಂ ನಮೋ ವೆಂಕಟೇಶಾಯ. ಶ್ರೀ ಕ್ಷೇತ್ರ ಚಿಕ್ಕ ತಿರುಪತಿ. ಈ ಕ್ಷೇತ್ರ ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಯಜ್ಞೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರುವಂತಹ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಈ ದಿನ ಪುಷ್ಯ ಶುದ್ಧ ಏಕಾದಶಿ ಎಂದು ವೈಕುಂಠ ಏಕಾದಶಿ ವಿಷ್ಣು ಭಕ್ತರಿಗೆ ಬಹಳ ಶ್ರೇಷ್ಠವಾದ ದಿನ. ಈ ದಿನ ಬೆಳಗ್ಗೆ ಸ್ವಾಮಿಯವರಿಗೆ ಸ್ತಪನ ತಿರುಮಂಜರ ಪಂಚಾಮೃತ ಅಭಿಷೇಕ ಆಗಿ ಸ್ವಾಮಿಗೆ ವಿಶೇಷ ಅಲಂಕಾರ ಮತ್ತು ಪಚ್ಚಕರ್ಪೂರ ನಾಮವನ್ನು ಧರಿಸಿ ಮಹಾಮಂಗಳಾರತಿಯಾಗಿ ಉತ್ಸವ ಜರುಗಿ ಉತ್ತರ ಬಾಗಿಲಿನಲ್ಲಿ ವೈಕುಂಠ ದರ್ಶನವನ್ನು ಭಕ್ತಾದಿಗಳು ಈ ದಿವಸ ವೈಕುಂಠ ಏಕಾದಶಿಯಿಂದ ಸ್ವಾಮಿಯ ದರ್ಶನ ಮಾಡಿ ಉತ್ತರ ಬಾಗಿಲಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿದಾಗ ಎಲ್ಲ ಪಾಪ ಕರ್ಮಗಳು ಎಲ್ಲ ಕೂಡ ಮುಕ್ತವಾಗುತ್ತೆ ಅಂತೇಳಿ ಪ್ರತೀತವಾಗಿರುವಂಥದ್ದು. ಆದ್ದರಿಂದ ಈ ದಿನ ವಿಶೇಷವಾದ ದಿನ. ಓಂ ನಮೋ ವೆಂಕಟೇಶಾಯ. ಅಂದರೆ ನಾವು ಇನ್ನೊಂದು ಬಾರಿ ದೇವರನ್ನು ನೋಡೋದಾದರೆ, ಯಾಕಂದರೆ ಎಷ್ಟು ಬಾರಿ ನೋಡಿದ್ರೂ ಕೂಡ ಕಣ್ ತುಂಬಿಕೊಳ್ಳುವಂಥದ್ದು ಬಹಳಷ್ಟು ಒಂದು ರೀತಿಯಾಗಿ ಭಕ್ತಾದಿಗಳಲ್ಲಿ ಆಸೆ ಇರತಕ್ಕಂಥದ್ದು. ಅಷ್ಟು ಸುಂದರವಾಗಿ ಈ ಬಾರಿ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸಬಹುದಾಗಿದೆ. ಯಾಕಂದರೆ ಚಿಕ್ಕ ತಿರುಪತಿ ದೇವಸ್ಥಾನ ಒಂದು ಪುರಾಣ ಪ್ರಸಿದ್ಧಿ ಇರತಕ್ಕಂತಹ ದೇವಸ್ಥಾನ, ಮುಜರಾಯಿ ಇಲಾಖೆಗೆ ಒಳಪಡುತ್ತೆ. ಹೀಗಾಗಿ ಬರ್ತಕ್ಕಂತಹ ಭಕ್ತಾದಿಗರಿಗೂ ಸಹ ಪ್ರಸಾದದ ವ್ಯವಸ್ಥೆ ಸಹ ಇಲ್ಲಿನ ಆಡಳಿತ ಮಂಡಳಿ ಮತ್ತು ಭಕ್ತಾದಿಗಳು ಸಹ ಮಾಡಿರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ಭಕ್ತರ ದಂಡೆ ಈ ಬಾರಿ ಹರಿದು ಬರ್ತಾ ಇರತಕ್ಕಂಥದ್ದು.
ಇರ್ತಕ್ಕಂಥದ್ದನ್ನು ಮತ್ತು ಇಲ್ಲೊಂದು ಒಂದು ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ ಒಂದು ಅಂದರೆ ಎರಡು ಕಡೆ ವೈಕುಂಠ ದ್ವಾರ ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದು ಭಾಗದಿಂದಲೂ ಕೂಡ ಜನಸಾಗರವೇ ಹರಿದು ಬರ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಒಟ್ಟಾರೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಚಿಕ್ಕ ತಿರುಪತಿಯಲ್ಲಿ ಮನೆ ಮಾಡಿದೆ. ಇವತ್ತು ಸಂಜೆ ಒಳಗೆ ಲಕ್ಷಾಂತರ ಜನ ಬರ್ತಕ್ಕಂತಹ ನಿರೀಕ್ಷೆ ಇದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.